ಮಳೆ ಆಷಾಢ ಗಾಳಿ ಎಲ್ಲದಕ್ಕೂ ಒಂದು ಸಂಬಂಧ ಇದೆ. ಹಾಗೇನೆ ಆಷಾಢಕ್ಕೂ ಕೃಷಿಗೂ ಬೆಳೆಸಲಾಗದ ನಂಟು. ಯಾಕಂದ್ರೆ ಮುಂಗಾರು ಆರಂಭ ಆಗೋದು ಆಷಾಢದಲ್ಲೇ. ಆಗ ಕೃಷಿ ಚಟುವಟಿಕೆಗಳು ನಡೆಯೋ ಕಾಲ. ಹೀಗಾಗಿಯೇ ರೈತರ ಪಾಲಿಗೆ ಆಷಾಢ ಬಹಳ ಮುಖ್ಯವಾದದ್ದು. ಆಷಾಢ ಮಾಸಕ್ಕೂ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೂ ಒಂದು ರೀತಿಯ ನಂಟು. ಯಾಕೆ ಅಂದ್ರೆ ಆಷಾಢದ ವೇಳೆ ಮುಂಗಾರು ಸುರಿಯುತ್ತೆ. ಬೇಸಿಗೆಯ ಬಿರು ಬಿಸಿಲಿಗೆ ಬೆಂದು ಬರಡಾಗಿದ್ದ ಭೂಮಿ ತಣ್ಣಗಾಗತ್ತೆ. ಇದು ಕೃಷಿ ಚಟುವಟಿಕೆಗಳಿಗೆ ಹೇಳಿ ಮಾಡಿಸದ ಕಾಲ. ಕೃಷಿಕರಿಗಂತೂ ಮೈ ತುಂಬಾ ಕೆಲಸ. ಭೂಮಿಯನ್ನ ಉಳ್ಬೇಕು, ಹೊಲವನ್ನ ಹದ ಮಾಡಬೇಕು, ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಬೇಕು. ಮನೆಯವರೆಲ್ಲ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾರೆ. ಯಾಕೆಂದ್ರೆ ಕಾಲ ಮೀರಿ ಹೋದ್ರೆ ಕೃಷಿ ಚಟುವಟಿಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗತ್ತೆ. ಹೀಗಾಗಿಯೇ ಆಷಾಢ ಮಾಸದಲ್ಲಿ ರೈತರು ಫುಲ್ ಬಿಸಿ. ಆಷಾಢದಲ್ಲಿ ಸೂರ್ಯ ತನ್ನ ಪಥ ಬದಲಿಸ್ತಾನೆ. ಹೀಗಾಗಿ ಆ ದಿನಗಳಲ್ಲಿ ಹಗಲು ಕಡಿಮೆ, ರಾತ್ರಿ ಹೆಚ್ಚು. ಮೈ ಕೊರೆವ ಚಳಿ ಬೇರೆ. ವಾತಾವರಣ ಹೀಗಿದ್ರೆ ಯಾರ್ ತಾನೆ ಹೊರಗ್ ಬರ್ತಾರೆ? ಹೆಚ್ಚಿನ ಜನ ಬಯಸೋದು ಹಾಸಿಗೆಯನ್ನೇ. ಇನ್ನು ನವದಂಪತಿಯನ್ನ ಕೇಳ್ಬೇಕಾ? ಅವ್ರು ಕೂಡ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ. ಪ್ರೀತಿ, ಪ್ರೇಮ, ಪ್ರಣಯದಲ್ಲಿ ಮುಳುಗಿ ಹೋಗ್ತಾರೆ. ಹೀಗೆ ಚಳಿ ಚಳಿ ಅಂತ ಕೃಷಿಕರು ಮನೆಯಲ್ಲಿ ಬೆಚ್ಚಗೆ ಮಲಗ್ಬಿಟ್ರೆ ವ್ಯವಸಾಯದ ಕಥೆ ಏನೋ? ಭೂಮಿ ಹದ ಮಾಡೋರು ಯಾರೋ? ಹೀಗಾಗಿಯೇ ಹಿರಿಯರು ಆಷಾಢ ಮಾಸದಲ್ಲಿ ನವದಂಪತಿ ಬಿಟ್ಟಿರ್ಬೇಕು ಅಂತ ಕಟ್ಟುಪಾಡು ಮಾಡಿರೋದು. ಸೊ ಈ ಆಷಾಢ ಅನ್ನೋದು ಹಿರಿಯರು ಮಾಡಿ ಸಂಪ್ರದಾಯದಲ್ಲಿ ನಾನು ಫೀಲಿಂಗ್ಸ್ ಮಿಸ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾನು ಹೋಗಿ ಅವ್ರನ್ನ ಹಿರಿಯರು ಮಾಡಿ ಸಂಪ್ರದಾಯನ ಕಟ್ಟು ಮಾಡಲಿಲ್ಲ, ನನ್ನ ಫೀಲಿಂಗ್ಸ್ ಮಿಸ್ ಮಾಡ್ಕೊಂಡಿಲ್ಲ. ಸೊ ಆ ಥರ ಮೇಂಟೈನ್ ಮಾಡಿದೆ. ನಾನು ಶೂಟಿಂಗ್ ಮಾಡುವಾಗ ಬಂದ್ಬಿಡೋರು, ಅಲ್ಲೆಲ್ಲೋ ಕೂತ್ಕೊಳ್ಳೋರು, ಚೇರ್ ಹಾಕೊಂಡು, ಇಲ್ಲ ಹತ್ರ ಬರೋರು, ಹತ್ರ ಒಂದು ಏನೋ ಚೇಷ್ಟೆ ಮಾಡೋದು, ಹೊಡೆಯೋದು, ಬೈಯೋದು. ಅವರೊಂದು ಸಾಯಂಕಾಲ ಬಂದಿಲ್ಲ ನಿನ್ನ ಮನೆಗೆ, ನೀನು ಬರಲೇಬೇಡ, ನಾನು ಫೋನ್ ಆಫ್ ಮಾಡೋದು, ಇವೆಲ್ಲ ಚೇಷ್ಟೆಗಳಾಗ್ತದೆ. ಯಾಕಂದ್ರೆ ಹೋಗ್ಲೇಬಾರ್ದು. ಈಗ ನಮ್ಮಮ್ಮ ಬೇರೆ ಸಂಪ್ರದಾಯಸ್ಥರು, ನಮ್ಮ ತಾಯಿ. ಸೊ ಅವರು ಹೇಳ್ದಂಗೆ ಕೇಳಲೇಬೇಕು ಅನ್ನೋದಕ್ಕಿಂತ ಸೊ ಅವ್ರ ಫೀಲಿಂಗ್ಸ್ ಒಬ್ಬೊಬ್ರದ್ದು ಒಂದೊಂದು ಸರ್ಕಲ್, ಒಂದೊಂದು ಇದಿರುತ್ತೆ. ಸೊ ಅದರಿಂದ ಏನೋ ಮಾಡ್ತೀವಿ, ನೈಟ್ ಮಾತ್ರ ನಮ್ಮ ಮನೇಲಿ ಬಂದು ಶಿವ ಅಂತ ಮಲಗಿ ಬಿಡ್ತಾ ಇದ್ವಿ. ಆಷಾಢ ಯೂಶಲಿ ಅತ್ತೆ ಮತ್ತೆ ಸೊಸೆ ಒಂದೇ ಬಾಗಿಲು ದಾಟಬಾರ್ದು ಅಂತಾರೆ, ಹೊಸಲು ದಾಟಬಾರ್ದು ಅಂತಾರೆ. ಅದಕ್ಕೆ ಯೂಶಲಿ ಹೆಂಡತಿರ್ಗೆ ಇಲ್ಲ ಮನೆ ಸೊಸೆದೀರ್ಗೆ ಅವ್ರ ಮನೆ ಕಳ್ಸೋದು. ಬಟ್ ಆ ಟೈಮಲ್ಲಿ ಯೂಶಲಿ ನನಗಷ್ಟು ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ ನಾನ್ ನಮ್ಮ ತಾಯಿ ಮನೆಗೆ ಹೋದೆ ಆಬ್ವಿಯಸ್ಲಿ ಸಂಪ್ರದಾಯದ ಪ್ರಕಾರ. ಬಟ್ ಪ್ರೇಮು ಅವ್ರ ಲಗೇಜ್ ಪ್ಯಾಕ್ ಮಾಡ್ಬಿಟ್ಟು ನನ್ನ ಜೊತೆ ನನ್ನ ಮನೆಗೆ ಬಂದ್ರು. ಸೊ 1 month we were in mummy's house. Other than that I don't think ಆ ಥರ ಏನಾದ್ರೂ ಪ್ರಾಬ್ಲಮ್ ಆಯ್ತು ನಮ್ಗೆ. ಬಿಕಾಸ್ ಪ್ರೇಮ್ and I were always together. ಸೊ ಮದ್ವೆ ಆದ್ರೂ ಆ ಥರ ಏನ್ ಅನ್ಸಿಲ್ಲ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಆಷಾಢದಲ್ಲಿ ಹಬ್ಬ ಹರಿದಿನ, ಮದುವೆ, ಮುಂಜಿ, ಜಾತ್ರೆ ಹೀಗೆ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಾದ ರೈತರು ಹಬ್ಬ ಹರಿದಿನ, ಜಾತ್ರೆಯಲ್ಲಿ ಕಾಲಹರಣ ಮಾಡಿದ್ರೆ ವ್ಯವಸಾಯ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಆಷಾಢ ಮುಗಿಯೋದ್ರೊಳಗೆ ಬಿತ್ತನೆ ಕಾರ್ಯಗಳೆಲ್ಲ ಪೂರ್ಣಗೊಳ್ಬೇಕು. ಆಗ್ಲೇ ಕೃಷಿ ಸಮೃದ್ಧವಾಗಿ ಆಗೋದು. ಹೀಗಾಗಿಯೇ ಪೂರ್ವಜರು ಆಷಾಢದಲ್ಲಿ ಹಬ್ಬ ಹರಿದಿನಗಳಿಗೆ ಬ್ರೇಕ್ ಹಾಕಿದ್ದು. ಶುಭ ಕಾರ್ಯಗಳಿಗೆ ಇದು ಸೂಕ್ತ ಸಮಯವಲ್ಲ ಅಂತ ಕಟ್ಟುಪಾಡುಗಳನ್ನ ಹೇರಿತು. ಇದರ ಹೊರತಾಗಿ ಶುಭ ಕಾರ್ಯಗಳನ್ನ ಮಾಡಿದ್ರೆ ಒಳ್ಳೇದಾಗೋಲ್ಲ ಅನ್ನೋ ಮಾತಲ್ಲಿ ಅರ್ಥ ಇಲ್ಲ. ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಲೇಬಾರದು ಅನ್ನೋ ಹಾಗಿದ್ದಿದ್ರೆ ಇವತ್ತು ದೇವಾಲಯಗಳಿಗೆಲ್ಲ ಬಾಗಿಲು ಹಾಕಬೇಕಾಗಿತ್ತಲ್ವಾ? ಪೂಜೆ ಪುನಸ್ಕಾರಕ್ಕೂ 1 ತಿಂಗಳು ಇತಿಶ್ರೀ ಹಾಡಬೇಕಾಗಿತ್ತಲ್ವಾ? ಆಷಾಢ ಮಾಸ ಬಿತ್ತನೆ ಕಾಲ ಅಂತ. ಸೊ ಎಲ್ಲ ಕ್ರಾಪ್ಸ್ ನ ಹಾರ್ವೆಸ್ಟ್ ಮಾಡ್ತಾರೆ. ಸೊ ಯಾವಾಗ ಈ ಬಿತ್ತನೆ ಮಾಡ್ತಾರೋ ಅವಾಗ ಏನಾಗುತ್ತೆ ಅಂದ್ರೆ ಆ ಮನೆ ತುಂಬಾ ಬ್ಯುಸಿ ಆಗಿರೋರು. ಸೊ ಬ್ಯುಸಿ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಜೊತೆಯಲ್ಲಿ ಇದ್ರೆ ಅವಾಗ ಈ ಬಿತ್ತನೆ ಇದೆಲ್ಲ ಎಫೆಕ್ಟ್ ಆಗ್ಬಿಡುದು. ಯಾಕಂದ್ರೆ ಗಂಡ ಬಂದ್ಬಿಟ್ಟು ಹೆಂಡತಿನ ಬಿಡ್ತಾ ಇರ್ಲಿಲ್ಲ, ಅದ್ರಲ್ಲೂ ಹೊಸದಾಗಿ ಮದುವೆ ಆಗಿದ್ದಾಗ. ಸೊ ಹಾಗಾಗಿ ಸ್ವಲ್ಪ ಗಂಡ ಹೆಂಡತಿ ದೂರ ಇರಬೇಕು ಅಂತ ಅದೊಂದು ರೂಲ್ ಮಾಡಿದ್ರು. ಇದರ ಜೊತೆಗೆ ಆಷಾಢ ಮಾಸದಲ್ಲಿ ಕೆಲ ಆಹಾರ ಖಾದ್ಯಗಳನ್ನ ಸೇವಿಸಬಾರದು ಅನ್ನೋ ನಿಬಂಧನೆಗಳಿವೆ. ಅವುಗಳು ಕೂಡ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರುವ ನಂಬಿಕೆಗಳು. ಆಯುರ್ವೇದ ಶಾಸ್ತ್ರದ ಪ್ರಕಾರ ಆಷಾಢದಲ್ಲಿ ಹಾಲು, ಮೊಸರು, ತುಪ್ಪ, ಮಾಂಸ ಹೀಗೆ ಕೆಲ ಆಹಾರಗಳನ್ನ ಮಿತವಾಗಿ ಬಳಸಬೇಕು.
ಪ್ರಕೃತಿ ದತ್ತವಾಗಿ ಸಿಗುವ ಸೊಪ್ಪು ತರಕಾರಿ ಮಳೆಗಾಲದಲ್ಲಿ ಬೆಳೆಯುವ ತರಕಾರಿಗಳನ್ನ ಹೆಚ್ಚು ಬಳಸಬೇಕು. ಯಾಕೆಂದ್ರೆ ಆಷಾಢ ಮಾಸದಲ್ಲಿ ಭೂಮಿ ಮೇಲೆ ಬೀಳುವ ಸೂರ್ಯನ ಕಿರಣಗಳಲ್ಲಿ ವ್ಯತ್ಯಾಸವಾಗಿರುತ್ತೆ. ಇದು ಮನುಷ್ಯನ ದೇಹದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಗ್ರೀಷ್ಮ ಋತುವಿನಲ್ಲಿ ಬಿಸಿಲು ಹೆಚ್ಚಾಗಿರೋದ್ರಿಂದ ದೇಹ ಕೂಡ ಹೆಚ್ಚು ಬಿಸಿ ಇರುತ್ತೆ. ಆಷಾಢ ಬಂದ ಕೂಡಲೇ ಇದ್ದಕ್ಕಿದ್ದಂತೆ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ. ಹೀಗಾಗಿ ಮನುಷ್ಯನ ಪಚನ ಕ್ರಿಯೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ. ಈ ವೇಳೆ ಬೆಣ್ಣೆ ತುಪ್ಪದಂತಹ ಆಹಾರವನ್ನ ಸೇವಿಸಿದ್ರೆ ಪಿತ್ತದ ಅಂಶ ಹೆಚ್ಚಾಗುತ್ತೆ. ಇದರಿಂದ ಆರೋಗ್ಯ ಹದಗೆಡುವ ಸಂಭವ ಹೆಚ್ಚು. ಹೀಗಾಗಿಯೇ ಆಷಾಢದಲ್ಲಿ ಕೆಲ ಆಹಾರ ಖಾದ್ಯಗಳನ್ನ ಸೇವಿಸದೇ ಇರುವುದೇ ಒಳ್ಳೆಯದು. ದೇಶದ ಬೆನ್ನೆಲುಬಾಗಿರುವ ಕೃಷಿಯನ್ನ ಗಮನದಲ್ಲಿಟ್ಟುಕೊಂಡು ನೋಡಿದ್ರೆ ಹಿರಿಯರು ಮಾಡಿರುವ ಕಟ್ಟುಪಾಡುಗಳು ಇವತ್ತಿಗೂ ಪ್ರಸ್ತುತ ಅನ್ನಿಸ್ತವೆ. ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಆಷಾಢ ಮಾಸಕ್ಕೆ ಅದೇ ಹಿಂದಿನ ಮಹತ್ವ ಇದೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಇದನ್ನ ಪಾಲಿಸುವವರ ಸಂಖ್ಯೆ ಕಡಿಮೆ. ಯಾಕೆ ಅಂದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಬದುಕು ಏರೋಪ್ಲೇನಿನ ಹಾಗೆ ವೇಗವಾಗಿ ಸಾಗ್ತಾ ಇದೆ. ಎಲ್ಲರೂ ಬ್ಯುಸಿ. ಪತಿ ಪತ್ನಿ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು. ಕೆಲವರಿಗೆ ಅದು ಅನಿವಾರ್ಯ ಕೂಡ. ಹೀಗಿರುವಾಗ ತಿಂಗಳುಗಟ್ಲೆ ಪತ್ನಿ ಗಂಡನಿಂದ ದೂರ ಇರೋದು, ತವರಿಗೆ ಹೋಗೋದು ಸಾಧ್ಯ ಆಗದ ಮಾತು. ಇನ್ನು ಅತ್ತೆ ಸೊಸೆ ಮುಖ ನೋಡಬಾರದು ಅನ್ನೋ ಮಾತನ್ನ ನಂಬದವರೇ ಈಗ ಹೆಚ್ಚು. ಹೀಗಾಗಿ ನಗರ ಪ್ರದೇಶಗಳಲ್ಲಿ ಆಷಾಢ ಮಾಸಕ್ಕೆ ಹಿಂದಿನ ಪ್ರಾಮುಖ್ಯತೆ ಇಲ್ಲ. ಈಗ ಸಂಪ್ರದಾಯ ಏನಿದ್ರೋ ಹೇಳೋರಿಗೆ ಮಾತ್ರ. ಇದು ಆಧುನಿಕ ಕಾಲ ಅನ್ನೋರೇ ಜಾಸ್ತಿ. ಕಲ್ಚರ್ ಅಂತಂದ್ರೆ ಅದೇನೋ ಅದೊಂದು ದೊಡ್ಡ ದೊಡ್ಡ ಹಿರಿಯರು ಮಾಡ್ಕೊಂಡಿರೋದು ಬಿಟ್ರೆ ಫೀಲಿಂಗ್ಸ್ ಅನ್ನೋದು ಒಂದೇ ಅಲ್ವಾ. ಮನ್ಸಿನ ಫೀಲಿಂಗ್ಸ್ ಅಂದ್ರೆ ಒಂದೇ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಆಷಾಢದಲ್ಲಿ ಬೇರೆ ಫೀಲಿಂಗ್ಸ್ ಉಟ್ಕೊಳುತ್ತಾ, ಅಮಾಸೆಯಲ್ಲಿ ಬೇರೆ ಫೀಲಿಂಗ್ಸ್ ಉಟ್ಕೊಳುತ್ತಾ, ಇಲ್ಲ ಅಮಾಸೆಯಲ್ಲಿ ಬೇರೆ ಊಟ ಮಾಡ್ತಾನ, ಅದೇ ಊಟ ಮಾಡೋದು. ಪ್ರತಿಯೊಂದು ಅದೇನೆ ನಾವು ಮಾಡ್ಕೊಂಡಿರೋ ಕಲ್ಚರ್ ಅಷ್ಟೇ ಬಿಟ್ರೆ. ಸೊ ಆದ್ರೆ ಹಿರಿಯರು ದೊಡ್ಡವ್ರು ಏನೋ ಮಾಡ್ಯಾರೆ, ಅದ್ರ ಪ್ರಕಾರ ಅವ್ರು ಹೋಗ್ಲಿ, ನಮ್ಮ ಪ್ರಕಾರ ನಾವು ಹೋಗೋದು. ನಗರ ಪ್ರದೇಶಗಳಲ್ಲಿ ಆಷಾಢಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲದೆ ಹೋದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಜನ ಇವತ್ತಿಗೂ ಆಷಾಢವನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಇಂದಿಗೂ ಸಂಪ್ರದಾಯಗಳಿಗೆ ಅದೇ ಗೌರವ. ನವಜೋಡಿ ತಿಂಗಳ ಕಾಲ ವಿರಹ ವೇದನೆ ಅನುಭವಿಸ್ತಾರೆ. ಚುಮ್ಮು ಚುಮ್ಮು ಚಳಿ ಇದ್ರೂ, ಗುಡುಗು ಸಿಡಿಲಿನ ಜೊತೆಗೆ ಮಳೆ ಬಂದ್ರೂ ಜನ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ. ಅದು ಅನಿವಾರ್ಯವೂ ಹೌದಲ್ವಾ. ಸದ್ಯ ಆಷಾಢ ಮಾಸ ಶುರುವಾಗಿದೆ. ಪ್ರಕೃತಿ ಲವಲವಿಕೆಯಿಂದ ಕಂಗೊಳಿಸ್ತಾ ಇದೆ. ತಣ್ಣನೆ ಗಾಳಿ, ತುಂತುರು ಮಳೆ ಮೈ ಕೊರೀತಿದೆ. ಆದ್ರೆ ನವಜೋಡಿ ಮಾತ್ರ ವಿರಹ ವೇದನೆಯಲ್ಲಿವೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.